ಅನ್ಫಿಲ್ಟರ್ಡ್ ಸತ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಪ್ರಪಂಚದ ಅತಿ ಹೆಚ್ಚು ಜನ ತುಂಬಿರೋ ಸಿಟಿ. ನೀವು ಇಲ್ಲಿ ಒಂದು ಹೆಜ್ಜೆನ ರಾಂಗ್ ಆಗಿಟ್ರು ನಿಮ್ಮ ಸಾವು ಫಿಕ್ಸ್. ಕೌಲೂನ್ ವಾಲ್ಡ್ ಸಿಟಿ ಅನ್ನೋದು ಎಂತಹ ಡೇಂಜರಸ್ ಜಾಗ ಅಂದ್ರೆ ಅಲ್ಲಿನ ಕತ್ತಲೆಯ ಗಲ್ಲಿಗಳಲ್ಲಿ ಸುತ್ತೋ ಹೆಸೆಗೇಡಿಗಳು ಬದುಕಿರುವ ಬೆಕ್ಕಿನ ಕಣ್ಣನ್ನೇ ಕಿತ್ತು ತಿಂತಾರೆ. ಇನ್ನು ಅವರ ಮನೆ ಮಂದಿ ಅಸಹಾಯಕತೆ ಎಷ್ಟಿರುತ್ತೆ ಅಂದ್ರೆ ಹೆಣ ಹೂಳೋದಕ್ಕೂ ಕೂಡ ಅವ್ರ ಹತ್ರ ಕಾಸಿರೋಲ್ಲ. ಅದಕ್ಕೆ ಶವಗಳನ್ನು ತಮ್ಮ ಮನೆಯ ಟಾಯ್ಲೆಟ್ಗಳಲ್ಲೇ ಮುಚ್ಚಿಬಿಡ್ತಾರೆ. 1990ರಲ್ಲಿ ಹಾಂಗ್ಕಾಂಗ್ ಅಂದ್ರೆ ಫುಲ್ ಶೈನಿಂಗ್ ಸ್ಕೈ ಸ್ಕೇಪರ್ಸ್ ಇರೋ ಶ್ರೀಮಂತರ ಸ್ವರ್ಗ ಅಂದ್ಕೊಂಡಿದ್ರು. ಆದರೆ ಅದರ ಎದೆಯಲ್ಲಿ ಒಂದು ಸಿಟಿ ಅಡಗಿತ್ತು. ಮ್ಯಾಪ್ನಲ್ಲಿ ಅದಕ್ಕೆ ಜಾಗ ಇತ್ತು, ಆದರೆ ಯಾವುದೇ ದೇಶದ ರೂಲ್ಸ್ಗಳು ಅಲ್ಲಿ ನಡೀತಾ ಇರಲಿಲ್ಲ. ಅದೇ ದ ಲೆಸ್ ಸ್ಟೇಟ್. ಈ ಕೌಲೂನ್ ವಾಲ್ಡ್ ಸಿಟಿಯ ಮೇಲೆ ಚೀನಾ ಆಗಲಿ ಅಥವಾ ಬ್ರಿಟನ್ ಆಗಲಿ ಯಾರು ತಮ್ಮ ಆಡಳಿತವನ್ನು ನಡೆಸೋದಕ್ಕೆ ಆಗಲಿಲ್ಲ. ಯಾಕಂದ್ರೆ ಇದು ಏಷ್ಯಾದ ಧಾರಾವಿ ಅಂತಾನೆ ಕರಿಬಹುದು. ಇಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಇಲಿಗಳೇ ಇರ್ತವೆ. ಆಗ ಎಷ್ಟು ಗಿಜುಗುಡುತ್ತೆ ಅಂದ್ರೆ ಒಂದು ಫುಟ್ಬಾಲ್ ಫೀಲ್ಡ್ ಅಷ್ಟು ಜಾಗದಲ್ಲಿ 3000 ಜನ ಇರ್ತಾರೆ. ಇವತ್ತಿಗೂ ಒಂದು ಸಣ್ಣ ಬೆಂಕಿ ಕಡ್ಡಿ ಡಬ್ಬದ ತರ ಇರೋ 10x10 ಅಡಿ ರೂಮಲ್ಲಿ 12ರಿಂದ 15 ಜನ ಉಸಿರಾಡ್ತಾರೆ. ಇಲ್ಲಿ ಗಲ್ಲಿಗಳು ಎಷ್ಟು ಸಣ್ಣಗೆ ಇರ್ತವೆ ಅಂತ ಅಂದ್ರೆ ಇಲ್ಲಿ ಇಬ್ಬರು ಒಟ್ಟಿಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಆದರೆ ಈ ಹಾಂಗ್ಕಾಂಗ್ನ ಈ ಕೌಲೂನ್ ಇದೆಯಲ್ಲ, ಇದು ಧಾರಾವಿಯ ಸ್ಲಮ್ಗಿಂತ 7 ಪಟ್ಟು ಜಾಸ್ತಿ ಡೆನ್ಸಿಟಿ ಹೊಂದಿತ್ತು. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬಾಕ್ಸ್ ಧಾರಾವಿಯ ಪಾಪ್ಯುಲೇಷನ್ ಅಂದ್ಕೊಂಡ್ರೆ ಕೌಲೂನ್ ಹೇಗಿತ್ತು ಅಂದ್ರೆ 150ಕ್ಕೂ ಹೆಚ್ಚು ಬಿಲ್ಡಿಂಗ್ಗಳು ಮತ್ತು 8800 ಮನೆಗಳು ಜೇನುಗೂಡಿನ ತರ ಒಂದಕ್ಕೊಂದು ಎಷ್ಟು ಅಂಟ್ಕೊಂಡಿದ್ದೋ ಅಂದ್ರೆ ನೀವು ಅಲ್ಲಿ ನೆಲಕ್ಕೆ ಇಳಿಯೋದೇನೆ ಬಿಲ್ಡಿಂಗ್ ಮೇಲೇನೆ. ಇಡೀ ಸಿಟಿ ಸುತ್ತಾಡಬಹುದಾಗಿತ್ತು. ಆದರೆ ಈ 33,000 ಜನಕ್ಕೆ ಇದ್ದಿದ್ದು ಒಂದೇ ಪಬ್ಲಿಕ್ ನಾಳ. ಇಡೀ ಹಾಂಗ್ಕಾಂಗ್ನಲ್ಲೇ ಕೌಲೂನ್ ತನ್ನ ಚೌ ಚೌ ಪಪ್ಪೀಸ್ ಮಾಂಸಕ್ಕೆ ಫೇಮಸ್ ಆಗಿತ್ತು. ಅಲ್ಲಿನ ಕಟುಕರು ಮಾಂಸವನ್ನು ರಸ್ತೆಯಲ್ಲೇ ಎಸಿತಾ ಇದ್ರು. ಜನ ಅದರ ನಡುವೆ ತುಳಿದುಕೊಂಡು ನಡ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲಿನ ಜನರೇ ಅಲ್ಲಿ ಜಾಸ್ತಿ ಓಡಾಡ್ತಾ ಇದ್ರು. ಯಾಕಂದ್ರೆ ಕೌಲೂನ್ ಎಷ್ಟು ಸೀಕ್ರೆಟಿವ್ ಆಗಿತ್ತು ಅಂದ್ರೆ ಅಲ್ಲಿ ಟೂರಿಸ್ಟ್ಗಳಿಗೆ ಎಂಟ್ರಿಯೇ ಇರಲಿಲ್ಲ. ಒಂದು ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ನಿಮ್ಮ ಬಾಗಿಲಿಗೆ ಬರ್ತಾ ಇದ್ರು. ಇದು ಇಷ್ಟ ದೊಡ್ಡ ಜಾಗ ಆದ್ರೂ ಬ್ರಿಟನ್ ತರಹದ ದೇಶಗಳು, ಸೌತ್ ಈಸ್ಟ್ ಏಷ್ಯಾವನ್ನು ಕಂಟ್ರೋಲ್ ಮಾಡಿದ ಜಪಾನ್ ಅಥವಾ ದೊಡ್ಡ ಸಾಮ್ರಾಜ್ಯ ಚೀನಾ, ಇವರು ಯಾರು ಕೇವಲ 6.5 ಎಕರೆ ಇರೋ ಈ ಜಾಗವನ್ನು ಯಾಕೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ? ನೋಡಿ, ನಿಜವಾದ ಶಾಕಿಂಗ್ ವಿಷಯ ಇರೋದೇ ಇಲ್ಲಿ. ಈ ಸಿಟಿ ಪೇಪರ್ ಮೇಲೆ ಇರಲೇ ಇಲ್ಲ. ಯಾವ ದೇಶದ ಹತ್ರನೂ ಇದರ ಅಫಿಷಿಯಲ್ ರೆಕಾರ್ಡ್ಸ್ ಇರಲಿಲ್ಲ. ಗವರ್ನಮೆಂಟ್ ಬೇಕಂತಲೇ ರೆಕಾರ್ಡ್ಸ್ನ ಅಳಿಸಿ ಹಾಕಿದ್ರು. 1993ರಲ್ಲಿ ಈ ಸಿಟಿಯ ಕತೆ ಮುಗಿಸೋಕೆ ಇಬ್ಬರು ಬದ್ಧ ವೈರಿಗಳಾದ UK ಮತ್ತು ಚೈನಾ ಕೈ ಜೋಡಿಸಿದ್ರು. ಅಲ್ಲಿನ 33,000 ಜನರನ್ನು ಎಮರ್ಜೆನ್ಸಿ ಇವಾಕ್ಯುಯೇಷನ್ ಮಾಡಿಸಿ ಆ ಸಿಟಿಯ ಪ್ರತಿಯೊಂದು ಸಾಕ್ಷಿಯನ್ನು ಅಳಿಸಿ ಹಾಕಿದ್ರು. ಈ ಫುಲ್ ಸಿಟಿನೇ ಧ್ವಂಸ ಮಾಡಿದ್ರು. ಹಾಗಾದ್ರೆ ಅಷ್ಟೊಂದು ನೆಸೆಸಿಟಿ ಏನಿತ್ತು? ಈ UK ಮತ್ತು ಚೈನಾ ಯಾವ ಸತ್ಯವನ್ನು ಮುಚ್ಚಿಡ್ತಾ ಇದ್ರು? ಬನ್ನಿ ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. 1956ರಲ್ಲಿ ಕೌಲೂನ್ನಲ್ಲಿ ಕೆಲವು ಮಿಸ್ಟೀರಿಯಸ್ ಸಾವುಗಳ ಬಗ್ಗೆ ಸುದ್ದಿ ಹರಡಿತು. ಅಲ್ಲಿನ ಜನ ಇದೆಲ್ಲ ಕೆಟ್ಟ ಆತ್ಮಗಳ ಕಾಟ ಅಂತ ಹೇಳ್ತಾ ಇದ್ರು. ಇದನ್ನು ಕೇಳಿದ ಅಮೆರಿಕನ್ ಪ್ರೊಫೆಸರ್ ಮಾರ್ಟಿನ್ ಇಬ್ಬನ್ ರಿಸರ್ಚ್ ಶುರು ಮಾಡಿದ್ರು. ಆಗ ಅವರಿಗೆ ಒಂದು ವಿಚಿತ್ರವಾದ ಕೇಸ್ ಸಿಕ್ತು. ಹಾಂಗ್ಪಂಗ್ ಅನ್ನೋ ಹುಡುಗ ಮಲ್ಟಿಪಲ್ ಸ್ಟ್ಯಾಬ್ ವೂಂಡ್ಸ್ನಿಂದ ಹಾಸ್ಪಿಟಲ್ನಲ್ಲಿ ಸಾಯ್ತಿದ್ದ. ಸಾಯೋವಾಗ ಅವನ ಅಪ್ಪ, ಕರ್ಮದ ಪಾಪ ಕಳಿಬೇಕಂದ್ರೆ ನಿನ್ನನ್ನು ಈ ಪರಿಸ್ಥಿತಿಗೆ ತಂದವರ ಹೆಸರು ಹೇಳು ಹಾಗಂತ ಅಳ್ತಾ ಇದ್ರು. ಆದ್ರೆ ಅವನು ಸಾಯುವವರೆಗೂ ಅವನು ಬಾಯಿ ಬಿಡ್ಲೇ ಇಲ್ಲ. ಯಾಕಂದ್ರೆ ಅವನು ಸಾಮಾನ್ಯ ಹುಡುಗ ಅಲ್ಲ. ಅವನು ಕೌಲೂನ್ ಸಿಟಿಯ ಅತ್ಯಂತ ಕ್ರೂರ ಗ್ಯಾಂಗ್ ಆದ ಟ್ರಯಾಡ್ಸ್ ಮೆಂಬರ್ ಆಗಿದ್ದ. ಈ ಟ್ರಯಾಡ್ಸ್ ಅನ್ನೋದು 5 ಡೇಂಜರಸ್ ಗ್ಯಾಂಗ್ಗಳ ಸಂಘಟನೆ. ಇವರು ಈ ಇಡೀ ಹಾಂಗ್ಕಾಂಗ್ನೇ ಕತ್ತಲೆ ಗಲ್ಲಿಗಳಿಂದಲೇ ರೂಲ್ ಮಾಡ್ತಾ ಇದ್ರು. ಇವರ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಯಾರು ಮುಂದೆನೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಜನರಿಗೆ ಈ ಗ್ಯಾಂಗ್ ಮೆಂಬರ್ಸ್ ಅಂದ್ರೆ ಭಯ ಅಲ್ಲ, ಆದ್ರೆ ಅವರ ದೆವ್ವಗಳ ಬಗ್ಗೆ ತುಂಬಾನೇ ಭಯ ಇತ್ತು. ಮಾರ್ಟಿನ್ ಇಬ್ಬನ್ ಬುರ್ಕ್
ಪ್ರಕಾರ ಇವಾಗ ಒಬ್ಬ ವ್ಯಕ್ತಿ ಇವರ ಗ್ಯಾಂಗ್ಗೆ ಸೇರ್ಕೋಬೇಕಾದ್ರೆ ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ನಿನ್ನ ಕತ್ತು ಗಟ್ಟಿಯ ಅಥವಾ ಈ ಕತ್ತಿ ಗಟ್ಟಿಯ ಅಂತ ಕೇಳ್ತಾ ಇದ್ರು. ಪ್ರಾಣಿಗಳ ರಕ್ತ ಕುಡಿಸಿ 36 ಪ್ರಾಮಿಸ್ಗಳನ್ನು ಮಾಡಿಸ್ತಾ ಇದ್ರು. ಅದರಲ್ಲಿ ಒಂದು ಪ್ರಾಮಿಸ್ ಏನಿತ್ತು ಅಂದ್ರೆ, ಮೋಸ ಮಾಡಿದ್ರೆ ಆತ್ಮಗಳು ನಿನ್ನ ಮತ್ತು ನಿನ್ನ ಫ್ಯಾಮಿಲಿನ ತುಂಬಾನೇ ಹಿಂಸೆ ಕೊಟ್ಟು ಕೊಲ್ತವೆ. ಎಷ್ಟೋ ಪ್ರೊಫೆಸರ್ಸ್ ಕೂಡ ಇದನ್ನು ನಂಬಿದ್ರು. ಈ ಕ್ರಿಮಿನಲ್ಸ್ ಕೌಲೂನ್ನಲ್ಲಿ ಜೂಜು, ಡ್ರಗ್ಸ್ ಮತ್ತು ವೇಶ್ಯಾವಾಟಿಕೆಯಿಂದ ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ರು. ಪ್ರತಿಯೊಬ್ಬ ಬಿಸ್ನೆಸ್ ಮಾಡುವವನು ಇವರಿಗೆ ಪ್ರೊಟೆಕ್ಷನ್ ಟ್ಯಾಕ್ಸ್ ಕಟ್ಟಲೇಬೇಕಾಗಿತ್ತು. ಅಲ್ಲಿರುವ ಮನೆ ಮಾರಕ್ಕೂ ಕೂಡ ಇವರ ಪರ್ಮಿಷನ್ ಬೇಕಿತ್ತು. ಇದನ್ನೇ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅನ್ನೋದು. ಜನರು ತಮಗೆ ಆಗುವ ನೋವನ್ನೇ ಸರಿ ಅಂತ ಅಂದುಕೊಳ್ಳೋದು. ಇವತ್ತು ನಮ್ಮ ದೇಶದಲ್ಲಿ ಬಾಬಾಗಳನ್ನು ನಂಬಿ ಜನರು ಹೇಗೆ ಮೋಸವಾಗುತ್ತಾರೋ ಅದೇ ರೀತಿ like no other, where a woman claims to do miracles and her devotees believe her to be God. Actually, I am Chamatkari Mata. Her supposed powers, they say, include blessing childless couples with babies, curing the sick, and turning around. ಈ ಟ್ರಯಾಡ್ಸ್ ಕೂಡ ಭಯವನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರು. ಆದರೆ ಇಷ್ಟೆಲ್ಲ ನಡೀತಿದ್ರು, ಬ್ರಿಟಿಷ್ ಸರ್ಕಾರ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಯಾಕಂದರೆ ಈ ಕ್ರಿಮಿನಲ್ಸ್ ಬ್ರಿಟಿಷ್ ಇಂಟೆಲಿಜೆನ್ಸ್ ಮತ್ತು ಅಮೆರಿಕನ್ CIA ಅಸೆಟ್ ಆಗಿದ್ರು. ಆಪರೇಷನ್ ಯೆಲ್ಲೋ ಬರ್ಡ್ ಅನ್ನೋ ಸೀಕ್ರೆಟ್ ಮಿಷನ್ ಮೂಲಕ ಚೀನಾದ ಡೆಮೋಕ್ರಸಿ ಸ್ಟೂಡೆಂಟ್ಸ್ನ ಪಾರು ಮಾಡೋಕೆ ಇದೇ ಗ್ಯಾಂಗ್ಸ್ ಹೆಲ್ಪ್ ಮಾಡ್ತಾ ಇತ್ತು. ಅದಕ್ಕೆ ಪ್ರತಿಯಾಗಿ ಇವರಿಗೆ ಲೀಗಲ್ ಪ್ರೊಟೆಕ್ಷನ್ ಸಿಗ್ತಾ ಇತ್ತು. ಆದರೆ ಯಾವಾಗ ಬ್ರಿಟನ್ನ 99 ವರ್ಷದ ಲೀಸ್ ಮುಗಿಯೋಕೆ ಬಂತೋ ಆಗ ಈ ಕೌಲೂನ್ ಸಿಟಿ ಇಬ್ಬರಿಗೂ ಬೇಕಿಲ್ಲದ ಜಾಗವಾಯಿತು. 1993ರಲ್ಲಿ ಎಲ್ಲ ಬಿಲ್ಡಿಂಗ್ಗಳನ್ನು ಡೆಮಾಲಿಷ್ ಮಾಡಿ ಸಮ ಮಾಡಿದ್ರು. ವಿಚಿತ್ರ ಅಂದರೆ ಈ ಸಿಟಿಯ ಬಗ್ಗೆ ಯಾವ ಅಫಿಷಿಯಲ್ ರೆಕಾರ್ಡ್ಸ್ ಕೂಡ ಈಗಿಲ್ಲ. ಚಾಪ್ಟರ್ ಅನ್ನೇ ಈಗ ಅಳಿಸಿ ಹಾಕಿದ್ದಾರೆ. ಯಾಕಂದರೆ ಬ್ರಿಟನ್ ತನ್ನ ಸಿವಿಲೈಸ್ಡ್ ಇಮೇಜ್ ಕಾಪಾಡ್ಕೋಬೇಕಾಗಿತ್ತು. ಆಗ ಚೀನಾ ಕೂಡ ಸುಮ್ಮನೆ ಆಯಿತು. ಸತ್ಯವನ್ನು ಅಳಿಸೋದೇ ಅಸಲಿ ಡಿಪ್ಲೊಮಸಿ. ಕೌಲೂನ್ ಕೇವಲ ಧ್ವಂಸವಾದ ಸಿಟಿ ಅಲ್ಲ, ಅದು ಬಲಿಷ್ಠ ದೇಶಗಳ ಅಸಲಿ ಮುಖದ ಕೈಗನ್ನಡಿ ಆಗಿತ್ತು. In 1993, a joint China-British deal was drafted to tear down the settlement for redevelopment, and a plan was unveiled to relocate its thousands of residents. ಅದಕ್ಕೆ ಆ ಕನ್ನಡಿಯನ್ನೇ ಒಡೆದು ಹಾಕಿದ್ರು. ಇವಾಗ ನಾನು ನಿಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಪವರ್ ಇದ್ರೆ ಇತಿಹಾಸವನ್ನು ಬರಿಬಹುದು. ಇನ್ನೂ ದೊಡ್ಡದಾದ ಪವರ್ ಇದ್ರೆ ಇತಿಹಾಸವನ್ನೇ ಅಳಿಸಬಹುದು. ಅದಕ್ಕೆ ಈ ಸಿಟಿಯ ಕಥೆಯ ಸಾಕ್ಷಿ. Didn't inform us at all about the intention to demolish the Kowloon City. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.